ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರ ಹಾಗೂ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಮ್ಮ ಪಪ್ಪ ಬಂದಿದ್ದಾರೆ, ಸೊ ತಾತ ಬಂದಿದ್ದಾರೆ ಅಂತ ಇಲ್ಲಿ ಇವನು ಎಕ್ಸೈಟ್ ಆಗಿ ಓಡಾಡ್ತಾ ಇದ್ದಾನೆ. ಹಾಗೇನೆ ಇಲ್ಲಿ ತಾತ ಪಾಪುನ ಎತ್ಕೊಂಡಿರೋದಕ್ಕೆ ಇವನು ಜಲಸ್ ಫೀಲ್ ಆಗಿ ತಾತನ ಮೇಲೆ ಏನೇನೋ ಎಸ್ಕೊಂಡು ತರಲೆ ಮಾಡ್ತಾ ಇದ್ದಾನೆ. ಏನೋ ಮಾಡ್ತಿದ್ದೆ? ಹಾಗೇನೆ ತಾತ ಮೊಮ್ಮಗಳು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಇವನು ಆನೆ ಬಂತೊಂದು ಆನೆ ಹಾಡು ಫುಲ್ಲು ಫೇಮಸ್ ಆಗಿಬಿಟ್ಟಿದ್ದಲ್ಲ, ಅದು ತುಂಬ ಇಷ್ಟ ಆಗಿಬಿಟ್ಟಿದೆ. ನಮ್ಮ ಪಾಪಗೂ ಸಹ ತಾತನ ಹತ್ರ ಹೇಳಿ ಆನೆ ಬಂತೊಂದು ಆನೆ ಮಾಡ್ತೀನಿ, ಪಾಪುನ ನನ್ನ ಮೇಲೆ ಕೂಡ್ಸು ತಾತ ಅಂತ ಮಾಡ್ತಾ ಇದ್ದಾನೆ. ದಿನ ರಾತ್ರಿ ಇದೇ ಥರನೇ ಇರುತ್ತೆ. ಫುಲ್ಲು ಅಣ್ಣ ತಮ್ಮಂದು ಡ್ಯಾನ್ಸು. ಅಣ್ಣನ ಡ್ಯಾನ್ಸ್ ನೋಡಿ ಇವನು ಖುಷಿ ಪಟ್ಕೊಂಡು ನಗ್ತಾ ಇರ್ತಾನೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಫ್ರೈಡೇ. ಟಿಫನ್ಗೆ ಅಂತ ಟೊಮೆಟೊ ಬಾತು, ಸ್ವಲ್ಪ ಬೋಂಡ, ಹಾಗೆಯೇ ಸೌತೆಕಾಯಿ ಇದೆ. ದೋಸೆ ಮಾಡ್ತಿದ್ಯಾ? ದೋಸೆ ಅದು ಏನು ಮಾಡ್ತಿದ್ಯಾ ಹೇಳು? ಏನು ಮಾಡ್ತಿದ್ಯಾ? ಅಡುಗೆ ಮಾಡ್ತಿದ್ಯಾ? ನೀನೇ ಮಾಡಿದ್ದದಿಷ್ಟು? ಹಾಗೆ ಬೋಂಡ ಎಲ್ಲ ಮಾಡಿದ್ದು ಬೇರೆ ಯಾರು ಅಲ್ಲ, ನನ್ನ ಪಪ್ಪ. ನನಗೆ ಈರುಳ್ಳಿ ಪಕೋಡ ಅಂದರೆ ತುಂಬ ಇಷ್ಟ. ನಾನು ಯಾವಾಗೇ ನಮ್ಮಲ್ಲಿ ಹೋಗಲಿ ನನಗೋಸ್ಕರ ಅಂತ ಮಾಡೇ ಮಾಡ್ತಾರೆ. ಬಟ್ ಈಗ ಸುಮಾರು ದಿನ ಆಗಿತ್ತು ನಾನು ಹೋಗಿಲ್ವಲ್ಲ, ಸೊ ನಮ್ಮಪ್ಪ ನಮ್ಮನೆಗೆ ಬಂದಿದ್ರಲ್ವ, ಅವರು ನನಗೋಸ್ಕರ ಅಂತ ಇಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ವೆರಿ ಟೇಸ್ಟಿಯಾಗಿ ಮಾಡ್ತಾರೆ. ಅವರು ಮಾಡುವಂತಹ ಈರುಳ್ಳಿ ಪಕೋಡ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಮಗ ಇಲ್ಲಿ ನಾನು ಮಾಡುವಂಥ ವ್ಲಾಗ್ಸ್ನೆಲ್ಲ ನೋಡಿ ಅವನು ಇಮಿಟೇಟ್ ಮಾಡ್ತಾ ಇದ್ದಾನೆ. ಎಲ್ಲ ಮಾಡಿ ಮಾಡ್ತಿದ್ದೀನಿ, ಮತ್ತೆ ಉಪ್ಪಿನಕಾಯಿ ಹಾಕಿ ಎಲ್ಲ ಮಾಡ್ತಿದ್ದೀನಿ, ಮತ್ತೆ ನೀರ್ ಹಾಕಿ, ಮತ್ತೆ ಸಾಂಬಾರ್ ಹಾಕಿ, ಮತ್ತೆ ಉಪ್ಪಿನಕಾಯಿ ಹಾಕಿ, ಮತ್ತೆ ಉಪ್ಪಿನಕಾಯಿ ಹಾಕಿ ರುಚಿ, ಮತ್ತೆ ಸಾಂಬಾರ್ ಮಾಡಿ, ಮತ್ತೆ ಉಪ್ಪಿ ಮಾಡಿ ಎಲ್ಲ ಮಾಡ್ತೀಯಾ. ಆ್ಯಂಡ್ ನಾನಿಲ್ಲಿ ಐಬ್ರೋ ಮಾಡಿಸೋದಿತ್ತು ಅಂತ ಪಾರ್ಲರಿಗೆ ಬಂದಿದ್ದೀನಿ. ಆ್ಯಂಡ್ ಏನಕ್ಕೆ ಅಂತಲೂ ಆಮೇಲೆ ಹೇಳ್ತೀನಿ. ನನ್ನ ಮದುವೆ ಆದಾಗಿಂದನೂ ರೆಗ್ಯುಲರ್ ಇವ್ರ ಹತ್ರನೇ ಮಾಡಿಸೋದು. ನೈಸ್ ಸರ್ವಿಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿಂದ ಮನೆಗೆ ಹೋಗೋಷ್ಟೊಳಗೆ ಒಂದು ಸರ್ಪ್ರೈಸ್ ಇತ್ತು ನನಗೆ. ಅದೇನಂತ ನೀವೇ ನೋಡಿ. ನಿಧಾನ ನಿಧಾನ ನಿಧಾನ. ಎಲ್ಲ ಪೊಲೀಸ್ ಮಾಡ್ತಿದ್ಯೋ? ಏನ್ ಮಾಡ್ತಿದ್ಯೋ? ನಾನು ಕೂತ್ಕೋಬೇಕಾ ಮಧ್ಯದಲ್ಲಿ? ನೋಡಿದ್ರಲ್ವಾ, ಮಕ್ಕಳೆಲ್ಲ ಟೀಚರ್ಸ್ ಡೇ ಆಗಿರೋದ್ರಿಂದ ಏನಾದ್ರು ನನಗೆ ಸರ್ಪ್ರೈಸ್ ಕೊಡೋಣ ಅಂತ ಇಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಏನು ಬರುತ್ತೋ ಅದರಲ್ಲೇ ಖುಷಿ ಪಡ್ತಾ ಇದ್ದಾರೆ. ಸಿಂಪಲ್ ಆಗಿ ಮಾಡಿದ್ರು ತುಂಬ ಖುಷಿ ಆಗ್ತಾ ಇದೆ. ಸೊ ಅವ್ರವ್ರ ಮನೆಯಲ್ಲಿ ಏನಾಗುತ್ತೋ ಅದು ನನಗೋಸ್ಕರ ಅಂತ ಅವರ ಪೇರೆಂಟ್ಸ್ ಹತ್ರ ಇಸ್ಕೊಂಡು ಬಂದಿದ್ದಾರೆ. ಸೊ ಅವರ ಚಿಕ್ಕ ಚಿಕ್ಕ ಖುಷಿನೇ ನನ್ನ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಸೊ ನಾನು ಮಕ್ಕಳಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಬಟ್ ಅವರವರ ಖುಷಿ ಅಷ್ಟೇ. ನನಗೋಸ್ಕರ ಅಂತ ಪೇರೆಂಟ್ಸ್ ಹತ್ರ ಕೇಕು, ಚಿಪ್ಸ್ ಪ್ಯಾಕೆಟ್ ಎಲ್ಲ ಇಸ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇಲ್ಲಿ ಒಟ್ಟಿಗೆ ಸೇರ್ಕೊಂಡು ಕೇಕ್ ತಿನ್ಸಿದ್ರು. ಹಾಗೆಯೇ ಚಿಪ್ಸ್ಗಳೆಲ್ಲ ಒಟ್ಟಿಗೆ ಕೊಟ್ಬಿಟ್ಟು ಮ್ಯಾಮ್ ತಿನ್ನಿ ಅಂತ ತಿನ್ನಿಸ್ತಾ ಇದ್ದಾರೆ. ಹಾಗೆ ಇಲ್ಲೇನು ತೋರಿಸ್ತಾ ಇದ್ದೀನಿ, ಇದು ಕ್ರಿಯೇಟಿವ್ ಬುಕ್ಕೆ ಅಂತಲೇ ಹೇಳ್ಬೋದು. ಅವರ ಮನೇಲಿ ಏನಿರುತ್ತೋ ಅದನ್ನೇ ತಗೊಂಡು ಈ ರೀತಿಯಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು.
ಆ್ಯಂಡ್ ಒಂದು ಸ್ಮಾಲ್ ಕೀ ಬೆಂಚ್. ಹಾಗೆ ಇದು ನೀನು ತೋರಿಸ್ತಾನೆ, ಇದನ್ನ ಲಾಸ್ಟ್ ಇಯರ್ ನನ್ನ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಕೊಟ್ಟಿದ್ದು. ಅವ್ರು ಎಲ್ಲರೂ ಕೂಡ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು, ಇಷ್ಟು ಪ್ರೀತಿ ಸಿಕ್ಕಿದೆ ನನಗೆ. ನಾನೀಗ ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ನಾಳೆ ಶಿವಮೊಗ್ಗದ ಗಣಪತಿ ವಿಸರ್ಜನೆ ಇದೆ. ಶಿವಮೊಗ್ಗದ ಇನ್ನು ಮಹಾಸಭಾ ಗಣಪತಿ ಮಹಾದ್ವಾರಕ್ಕೆ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಏನಾದರೂ ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ವರ್ಷ ಸಮುದ್ರ ಮಂಥನ ಥೀಮ್ ಮಾಡಿದರೆ ವೆರಿ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ಶಿವಮೊಗ್ಗದ ಜನತೆ ಎಲ್ಲ ನಾಳೆಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಜನ ಇವತ್ತು ನೈಟಿಂದನೇ ಶುರುವಾಗಿದ್ದಾರೆ, ಎಲ್ಲ ಕಡೆ ಫುಲ್ಲು ಟ್ರಾಫಿಕ್. ಸೊ ನಾಳೆ ಇರೋದ್ರಿಂದ ಇವತ್ತಿನ ರಾತ್ರಿನೇ ಜನ ಶುರುವಾಗಿದ್ದಾರೆ. ಎಲ್ಲ ಕಡೆ ಫೋಟೋಶೂಟ್ ವಿಡಿಯೋಸ್ ಎಲ್ಲ ತುಂಬ ನಡೀತಾ ಇದೆ. ಹಾಗೆಯೇ ಇಲ್ಲಿ ಧರ್ಮಸ್ಥಳದ ಮಹಾದ್ವಾರ ಥೀಮ್ ಮಾಡಿದರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಶಿವಮೊಗ್ಗ ದಾಟಿ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಮ್ಮ ಪಪ್ಪ, ನನ್ನ ಹಸ್ಬೆಂಡ್, ಹಾಗೆಯೇ ನಾನು, ಹಾಗೆ ನನ್ನ ಮಕ್ಕಳು ಇಷ್ಟು ಜನ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಆಮೇಲೆ ನಾನು ನಿಮಗೆ ಹೇಳ್ತೀನಿ. ಜರ್ನಿ ವೆರಿ ಎಂಜಾಯ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಅವರು ಒಬ್ಬರೇ ಇದ್ರು ಎಂಜಾಯ್ ಮಾಡ್ತಾ ಇರ್ತಾರಲ್ವಾ. ಹಾಗೇನೆ ಇದು ಹೊಳಲ್ಕೆರೆ, ಅಲ್ಲಿನೂ ಸಹ ಗಣಪತಿದು ಲೈಟಿಂಗ್ಸು ಸಿಕ್ಕಾಪಟ್ಟೆ ಜೋರಾಗಿದೆ. ಆ್ಯಂಡ್ ಫೈನಲ್ ಆಗಿ ನಾವು ನಮ್ಮ ಊರನ್ನ ತಲುಪ್ತಾ ಇದ್ದೀವಿ. ನಮ್ಮ ವೆನುತಿ ಚಾನೆಲ್ ಅಲ್ಲಿ ವಂಶಕರ್ನ ತೋರಿಸ್ತಿದೀವಿ, ಬನ್ನಿ. ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ನಮ್ಮ ಮನೆ. ಬನ್ನಿ ಗಾಯ್ಸ್, ಇಲ್ಲಿ ಗಾರ್ಡನ್ ಇದೆ, ಬನ್ನಿ ಒಳಗೋಗೋಣ. ಮನೆಯನ್ನ ತೋರಿಸ್ತೀನಿ. ಈಗ ರಾತ್ರಿ ಆಗಿರೋದ್ರಿಂದ ಎಲ್ಲರೂ ಮಲಗಿದ್ದಾರೆ. ಇದು ಹಾಲು, ಇದು ಡೈನಿಂಗ್ ಹಾಲು. ಇಲ್ಲಿ ಡೂಪ್ಲೆಕ್ಸ್ ಮನೆ ಅಲ್ವಾ, ಮೇಲಿಂದಾನೆ ಇದೆ. ಇಲ್ಲೊಂದು ರೂಮ್ ಇದೆ, ಇಲ್ಲಿ ವಾಶ್ರೂಮ್ಸು, ಮತ್ತೆ ಇಲ್ಲಿರೋ ಲಗೇಜ್ ಇಟ್ಟಿದ್ದಾರೆ ತುಂಬಾ. ಬನ್ನಿ ನಿಮ್ಗೆ ಮೇಲ್ಗಡೆ ರೂಮ್ ತೋರಿಸ್ತೀನಿ. ಇಲ್ಲಿ ಮೆಟ್ಟಲುಗಳಿದಾವೆ, ಇದನ್ನ ಹತ್ಕೊಂಡು ಹೋಗ್ಬೇಕು ಗಾಯ್ಸ್. ಓಕೆ, ಇಲ್ಲಿ ಬಂದ್ಬಿಟ್ಟು ಫುಲ್ಲು ಬಾಕ್ಸ್ ಏನೋ ರಾಶಿ ಇದ್ದಾವೆ. ಇನ್ನು ಮೇಲೆ ಹೋದ್ವಿ ಅಂದ್ರೆ ಇಲ್ಲೊಂದು ರೂಮ್ ಇದೆ ಗಾಯ್ಸ್. ಇದು ಬಂದ್ಬಿಟ್ಟು ನಮ್ಮ ಕ್ಯಾಟಿನ ರೂಮು. ನೋಡಿ ಎಲ್ಲ ಬಾಲ್ಸ್ ನ ತುಂಬಿದೆ. ಈಗ ಗಾಯ್ಸ್, ಇದಾಗಿತ್ತು ನಮ್ಮ ವಿಡಿಯೋ. ವಿನೋದ ಚಿಕ್ಕಿ ಅವರ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಸೊ ಫೈನಲ್ ಆಗಿ ನಮ್ಮ ಊರನ್ನ ತಲುಪಿದ್ವಿ. ನಾನು ಬಂದಿರೋದು ನನ್ನ ತವರು ಮನೆಗೆ, ಅಂದರೆ ನಾನು ಬೆಳೆದಿದ್ದಂತಹ ಊರು ಅಂತಲೇ ಹೇಳ್ಬೋದು, ಚಿತ್ರದುರ್ಗ. ಸೊ ರಾತ್ರಿ 12 ಗಂಟೆ ಆಗಿದೆ. ಈಗ ನಾವು ನಮ್ಮ ಊರಿಗೆ ತಲುಪಿದ್ದೀವಿ. ಬರೋದು ತುಂಬ ಲೇಟ್ ಆಗಿಬಿಡ್ತು. ಹಾಗೆಯೇ ಬಂದ ತಕ್ಷಣ ನಾನು ನಮ್ಮ ಫ್ಯಾಮಿಲಿನ ಮೀಟ್ ಆಗಿದ್ದು. ನಾಳೆ ನಮ್ಮ ಚಿತ್ರದುರ್ಗದಲ್ಲಿ 7th ಸ್ಟೇಟ್ ಲೆವೆಲ್ ಅಬಾಕಸ್ ಕಾಂಪಿಟೇಷನ್ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಮೋಸ್ಟ್ ಆಫ್ ದ ಫ್ರಾಂಚೈಸೀಸ್ ನಮ್ಮ ಫ್ಯಾಮಿಲಿ ಇದೆ. ಕಾಂಪಿಟೇಷನ್ ಮಾರ್ನಿಂಗ್ ಇರೋದ್ರಿಂದ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ. ಹಾಗೆ ಅವರೆಲ್ಲ ಸ್ಟೂಡೆಂಟ್ಸಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ತೋರಿಸಿದ್ದು ನಮ್ಮ ಚಿಕ್ಕಮ್ಮನ ಮನೆ. ಅಲ್ಲಿಂದ ನಮ್ಮ ಮನೆಗೆ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆಯೇ ಚಿತ್ರದುರ್ಗದ ಎಲ್ಲ ಕಡೆ ಗಣಪತಿ ಲೈಟಿಂಗ್ಸ್ ಕಾಣಿಸ್ತಾ ಇದೆ. ಸೊ ಚಿತ್ರದುರ್ಗದಲ್ಲೂ ನೆಕ್ಸ್ಟ್ ಸ್ಯಾಟರ್ಡೆ ಗಣಪತಿ ವಿಸರ್ಜನೆ ನಡೆಯುತ್ತೆ. ಸೊ ಚಿತ್ರದುರ್ಗದ ಜನತೆಗೆ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ. ಗಣಪತಿ ಹಬ್ಬದಲ್ಲಂತೂ ಎಲ್ಲ ಕಡೆ ಫೆಸ್ಟಿವಲ್ ವೈಬ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಫೈನಲ್ ಆಗಿ ನಮ್ಮ ಮನೆಗೆ ನಾವು ರೀಚ್ ಆದ್ವಿ. ಟೈಮ್ 12 ಗಂಟೆ, ಯಾರೂ ಸಹ ಎದ್ದಿಲ್ಲ. ನಾವು ಲೇಟ್ ಮಾಡ್ಕೊಂಡ್ಬಿಟ್ವಿ ಬರೋದು, ಹಾಗಾಗಿ ಇಷ್ಟು ಲೇಟ್ ಆಗೋಯ್ತು. ಹಾಗೆ ಬಂದ ತಕ್ಷಣ ನಾನು ಮೊದಲು ದರ್ಶನ ಮಾಡೋದೇನೆ ಇವ್ರನ್ನ ಅಂತ ಹೇಳ್ಬೋದು. Yeah.
ಹೋಗು. ನನ್ನ ಮಗ ಓಡೋಡ್ ಬಂದು ರಚ್ಚು ಬಾಗ್ಲು ತೆಗಿ ಅಂತ ಇಲ್ಲಿ ಜೋರ್ ಮಾಡಿ ಬಾಗ್ಲು ತೆಗೆಸ್ಕೊಂಡ. ನಮ್ಮಮ್ಮ ನಮ್ಗೆಲ್ಲ ಹೋಗ್ಲಿ ನೀರ್ ತೆಗ್ದು ಫೈನಲಿ ವೆಲ್ಕಮ್ ಮಾಡಿದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ.